ಯುವಕರಿಗೆ ಅರಿವು ಕಾರ್ಯಕ್ರಮ. ಸುರಕ್ಷಾ ಹ್ಯುಮ್ಯಾನಿಟಿ ಟ್ರಸ್ಟ್ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಜಮಿಯಾ ಮಸೀದಿ ಮುಂಭಾಗದಲ್ಲಿ ಯುವಕರಿಗೆ ಮಾದಕ ವ್ಯಸನದಿಂದ ಆಗುತ್ತಿರುವ ಪರಿಣಾಮ ಹಾಗೂ ಯುವ ಪೀಳಿಗೆಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷರಾದ ಇಮ್ರಾನ್ ಶಾ, ಈಗಿನ ಯುವಕರು ಮಾದಕ ವ್ಯಸನಗಳಿಗೆ ಒಳಗಾಗಿ ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ಕುಟುಂಬದವರು ಸಹ ಜವಾಬ್ದಾರಿಯಿಂದ ಮಕ್ಕಳಿಗೆ ಬುದ್ಧಿ ಕಲಿಸಬೇಕು. ಮಾದಕ ವ್ಯಸನದ ಜೊತೆಗೆ IPL ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭವಾಗಿದ್ದು, ಬೆಟ್ಟಿಂಗ್ ಆಡುವವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕು. ಬೆಟ್ಟಿಂಗ್ನಿಂದಾಗಿ ಹಲವು ಕುಟುಂಬಗಳು ಬೀದಿಗೆ ಬರುತ್ತಿವೆ. ಹಲವರು ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿವೆ. ದಯವಿಟ್ಟು ಇದರ ಬಗ್ಗೆ ಪೊಲೀಸ್ ಇಲಾಖೆ ಸಹ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮಾತನಾಡಿ, ಮಾದಕ ವ್ಯಸನ ಹಾಗೂ IPL ಬೆಟ್ಟಿಂಗ್ ಒಬ್ಬನ ಜೀವನವನ್ನು ಹಾಳು ಮಾಡುವುದಲ್ಲದೆ ಕುಟುಂಬವನ್ನು ಸಹ ಬೀದಿಗೆ ತಂದು ನಿಲ್ಲಿಸುತ್ತದೆ. ಮಾದಕ ವ್ಯಸನದಿಂದ ಮಕ್ಕಳನ್ನು ಪೋಷಕರೇ ಕಾಪಾಡಿಕೊಳ್ಳಬೇಕು. ಮಕ್ಕಳು ಪ್ರತಿನಿತ್ಯ ಯಾರ ಜೊತೆ ಸ್ನೇಹ ಬೆಳೆಸಿಕೊಳ್ಳುತ್ತಾರೆ, ಅವರು ಯಾವ ರೀತಿ ಇದ್ದಾರೆ ಎಂಬುದನ್ನು ಸಹ ಪೋಷಕರು ಮಾಹಿತಿ ಪಡೆಯಬೇಕು. IPL ಬೆಟ್ಟಿಂಗ್ ಆಡುವವರಿದ್ದರೆ ಎಚ್ಚರ. ನಾವು ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದೇವೆ. ಸಿಕ್ಕಿಬಿದ್ದರೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಮತ್ತೋರ್ವ ಟ್ರಸ್ಟ್ನ ಸದಸ್ಯ ಚಾಂದ್ ಮಾತನಾಡಿ, ನಮ್ಮ ಶ್ರೀನಿವಾಸಪುರದಲ್ಲಿ ಸಂಪೂರ್ಣವಾಗಿ ಡ್ರಗ್ಸ್ ಬ್ಯಾನ್ ಮಾಡಲು ಹಾಗೂ ಯುವಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಬಹಳಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಲ್ಲ ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಹಾಗೂ ಎಲ್ಲರೂ ನಮಗೆ ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಜಾತ್ಯತೀತವಾಗಿ ವ್ಯಸನ ಮುಕ್ತ ಶ್ರೀನಿವಾಸಪುರ ಮಾಡಲು ಶ್ರಮಿಸುತ್ತೇವೆ ಎಂದರು. पहली ही गलती को उसको बचाएंगे तो वो बच्चा बुराई से कैसे बचेगा? आप दूसरों को भलाई करने से रोकेंगे तो वो अगली बार आपके बच्चे को बुराई करने से कैसे रोकेगा? अब ये चीजें हैं. अब यहां पर क्या है, हम लोग एक अगर तरतीब करें तो शायद हम जो है ऐसे चीजों से लड़ने के लिए कामयाब होंगे. वो तरतीब क्या है कि अब श्रीनिवासपुर में कितने मस्जिदें हैं? अब ये 14 मस्जिदों से अगर 50-50 अफराद ठहर जाए कि भाई हमारी ये जिम्मेदारी है, हम हर वीक जो है गश्त करेंगे. ನಮಸ್ಕಾರ. ನನ್ನ ಹೆಸರು ಚಾಂದ್ ಅಂತ. ನಾನು ಶ್ರೀನಿವಾಸಪುರದವನು. ನಾನು ಹುಟ್ಟಿರೋದು ಇಲ್ಲೇ. ಈ ಸುರಕ್ಷಾ ಹ್ಯುಮ್ಯಾನಿಟಿ ಟ್ರಸ್ಟ್ ಅದರಲ್ಲಿ ನಾನು ಒಬ್ಬ भागवहिಸುವ सदस्य. ये मकसद क्या कहते हो, ये हमारे श्रीनिवासपुर के अंदर नौजवान में बहुत ज़्यादा नशे की हालत से बिगड़ गई. उसके वास्ते ये ट्रस्ट बेंगलोर में ऑलरेडी चलने को है. वहाँ का ट्रस्ट हम भी एक बार हमें कोशिश करेंगे, हमारे भी नौजवानों को हमें बचाएंगे कर बोल को हमें भी शुरू करें इंशाअल्लाह. तुम्हें भी भाया साथ दिया तो हमारी जो ग्रुप है उसके थ्रू से हमें कामयाब होना. और ये कौम के वास्ते, यूथ के वास्ते कर रही सो ಇದೆಲ್ಲ ನಾವು ಯೂತ್ಗೋಸ್ಕರ ಮಾಡಿಸ್ತಾ ಇರೋದು. ಅದಕ್ಕೋಸ್ಕರ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವು ಇದಕ್ಕೆ ಬೇರೆ ಲೆವೆಲಲ್ಲಿ ತೊಗೊಂಡು ಹೋಗ್ತೀವಿ. ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ. ನೀವೆಲ್ಲರೂ ಮನೆಯಲ್ಲಿ ಅಮ್ಮ ಅಪ್ಪರು ಮೇಯ್ನ್ ಸಪೋರ್ಟ್ ಮಾಡಿದ್ರೆ ನಿಮ್ಮ ಮಗ ಹಾಳ ಆಗಲ್ಲ. तुम्हारे घर में अम्मा बाबा मेन माँ बाप वो चीज़ को कंट्रोल कर डाले तो बच्चे को पैसा देना या हद से ज़्यादा बिगड़ा हुआ ये करा तो बच्चा तुम्हारा सुधरता है नहीं. अगर तुम्हारा बच्चा वो चीज़ आपको जाना कर रहा तो हमें क्या भी नहीं कर सकते. उसके वास्ते बोल रहा हूँ. सो तुम्हारे बच्चा क्या कर रहा है क्या नहीं कर रहा, अगर बोल को तुम्हें लोग तुम्हारे घर में तुम्हें निगरानी रखो. तुम्हारा बच्चा एक वास्ते तुम्हें इतना बोल को ये बात खत्म करना चाहिए. बट आई एम पोलिस ऑफिसर इन्फॉर्मनेस ಸರ್ಕಾರ ನನಗೆ ಹುದ್ದೆ ಕೊಟ್ಟಿದೆ, ಇಲಾಖೆ ನನಗೆ ಇದೆಲ್ಲ ಸ್ಟಾರ್ಸ್ ಕೊಟ್ಟಿದೆ. ನಾನು ಇನ್ಫಾರ್ಮ್ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಐಡೆಂಟಿಫೈ ಆಗ್ತೇನೆ. ಎವ್ರಿ ಪಬ್ಲಿಕ್ ಈಸ್ ಎ ಪೊಲೀಸ್ ಆಫೀಸರ್ ಇನ್ ಸಿವಿಲ್ ಡ್ರೆಸ್. ಅಂದ್ರೆ ಪ್ರತಿಯೊಬ್ಬ ಪಬ್ಲಿಕ್ ಗೆ ಜವಾಬ್ದಾರಿ ಇದೆ ಸಮಾಜವನ್ನು कटलिके ये हमारे मोहल्ले में चल रहा है, इसके खिलाफ आवाज उठाना है, इसके खिलाफ हम आवाज उठाना है।
हमारे पुलिस डिपार्टमेंट को बताना है ನಮ್ಮ ಲೀಡರ್ಸ್ ತಿಳಿಸಬೇಕು ನಾವು ಇವತ್ತು ಇಲ್ಲ ಅಂತ ನಾಳೆ ನಮ್ಮ ಮನೆಗೆ ಬರುತ್ತೆ ಅದು ಹೌದಾ ನಾವೆಲ್ಲ ಏನ್ ಮಾಡ್ತಾ ಇದೀವಿ ನಮಗೆಲ್ಲ ಯಾಕೆ ಬೇಕು ಬಿಡಪ್ಪ ನಮಗೆ ಗುಸಾಬರಿ ಅಂತಾರ ನೋ ನೀವು ಕಣ್ಣಿಂದ ನೀವು ಯಾವುದೇ ಅಪರಾಧಗಳು ಕಂಡ್ರೆ ನೀವು ಇಂಟರ್ ಕಾನ್ಸಿಯಸ್ ಕೆಲಸ ಮಾಡಬೇಕು ನಾನು ನೋಡ್ತಾ ಇದ್ದೇನೆ ಇದು ತಪ್ಪಿದೆ इसके खिलाफ में बगावत करना है इसके खिलाफ में एक्शन लेना है ಇದು ಮೈಂಡ್ ಅಲ್ಲಿ ಬರಬೇಕು ನಿಮ್ದು ಅವಾಗ ಒಂದು ಸಮಾಜ ಒಂದು ಮೊಹಲ್ಲ ಒಂದು ಮನೆ ಕ್ಲಿಯರ್ ಆಗುತ್ತೆ ಸೊ ಪ್ರತಿಯೊಂದು ಪೊಲೀಸ್ ಇರಬೇಕಂತಿಲ್ಲ ಇಟ್ಸ್ ಡ್ಯೂಟಿ ಆಫ್ ಆಲ್ ದ ಸಿಟಿಜನ್ಸ್ ಸೊ ಈಗ ನೋಡಿ ಈಗ ಗಾಂಜಾ ಇದ್ರ ಬಗ್ಗೆ ನಾ ಹೇಳ್ಬೇಕಂದ್ರೆ ಡ್ರಗ್ ಅಬ್ಯೂಸ್ ಬಗ್ಗೆ 1985 NDPS एक्ट नार्कोटिक ड्रग्स एंड साइकोट्रॉपिक सब्सटेंस एक्ट ಅಂತ बहुत बड़ा स्ट्रांग कायदा है ಅದರಲ್ಲಿ ನೀವು ಕಮರ್ಷಿಯಲ್ ಕ್ವಾಂಟಿಟಿ ಅಂತಾರೆ ಆಮೇಲೆ ಚಿಕ್ಕ ಕ್ವಾಂಟಿಟಿ कुछ ಐಟಮ್ಸ್ है ಗಾಂಜಾ ಇದೆ ಎಣ್ಣೆ ರೂಪದಲ್ಲಿ ಇರುತ್ತೆ ಅದು 1 kg 2 kg ಇದ್ರೆ ನಿಮಗೆ ಎಷ್ಟು ಪ್ರಮಾಣ ಸಿಗುತ್ತೆ ಅದರ ಮೇಲೆ ನಿಮಗೆ ಪನಿಷ್ಮೆಂಟ್ ಹೆಚ್ಚಾಗುತ್ತೆ ಅದು NDPS ಕಾಯ್ದೆ ಪ್ರಕಾರ ದಟ್ ಇಸ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸ್ ಆಕ್ಟ್ 1985 ಆಕ್ಟ್ ಕಾಯ್ದೆ ಅದು ಅದರ ಪ್ರಕಾರ ಮಿನಿಮಮ್ ನಾಟ್ ಲೆಸ್ ದನ್ 10 ಇಯರ್ಸ್ ಈಗ ಯಾವುದೇ ಒಂದು 2 ವೀಲರ್ದಲ್ಲಿ ಒಂದು ಗಾಂಜಾ ಪ್ಯಾಕೆಟ್ ಸಿಗುತ್ತೆ ಮನೆಯಲ್ಲಿ ಗಾಂಜಾ ಸಿಗುತ್ತೆ ಅಂಗಡಿಯಲ್ಲಿ ಗಾಂಜಾ ಸಿಗುತ್ತೆ ನಾವು ರೇಟ್ ಮಾಡ್ತೀವಿ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾಳೆ ಕೋರ್ಟಿಗೆ ಚಾರ್ಜ್ ಶೀಟ್ ಮಾಡ್ತೀವಿ विदिन 180 डेज ಅಂದ್ರೆ 6 मंथ्स में हमको चार्ज शीट देना है तो ये जो किया है गलत है बोल के चार्ज शीट ಕೊಟ್ಟ ತಕ್ಷಣ ಅವನು ಕೇಸ್ ಪ್ರೂವ್ ಆದ್ರೆ ಅವನಿಗೆ ಮಿನಿಮಮ್ 10 ಇಯರ್ಸ್ ಪನಿಷ್ಮೆಂಟ್ ಬೇಕಾ 10 ಇಯರ್ಸ್ ಪನಿಷ್ಮೆಂಟ್ ಆಮೇಲೆ ಇದರಲ್ಲಿ ಇನ್ನೊಂದಿದೆ ಪನಿಷ್ಮೆಂಟ್ ಈ ಕೆಲವೊಂದು ಐಟಮ್ಸ್ ಯಾವುದು ನಮ್ದು ಯಾವುದು ಹಶೀಶು ಕೊಕೇನು ಚಿಕ್ಕ ಕ್ವಾಂಟಿಟಿ ಅದು ಆದ ಸಿಕ್ಕರೆ 20 ವರ್ಷ ಪನಿಷ್ಮೆಂಟ್ ಇದೆ 20 वर्ष हाँ 20 साल पनिशमेंट है उसमें छोटा कोकेन हशीश मिला तो छोटा क्वांटिटी तो पैकेट में रहता है वो मिला तो 20 साल तक सजा है जरा सोचिए आपका बच्चा 20 साल जेल में पढ़ना है क्या सोचिए विचार ಮಾಡಿ ನಿಮ್ಮ ಮಕ್ಕಳು 20 ವರ್ಷ ಜೈಲಿಗೆ ಬಿಡಬೇಕಾ ಯುವಕರೆಲ್ಲ 20 ತಪ್ಪು ಮಾಡಿದಾಗ 20 ವರ್ಷ ಜೈಲಿಗೆ ಬಿಡಬೇಕಾ ಒಂದು ಕ್ಷಣದಲ್ಲಿ ಮಾಡಿದ ತಪ್ಪು ಜೀವನ ಪರ್ಯಂತ ನಾವು ಪಶ್ಚಾತ್ತಾಪ ಪಡೋಂಗ ಆಗಬಾರದು ಸೊ ಇದೆಲ್ಲ NDPS ಕಾಯ್ದೆ ಇದೆ ಆಮೇಲೆ ಈಗೆಲ್ಲ ಹೊಸ ಕಾಯ್ದೆ ಬಂದಿದ್ದಾವೆ ಮೊದಲೆಲ್ಲ IPC ಇತ್ತು CRPC ಇತ್ತು ಅವೆಲ್ಲ ಕಾಯ್ದೆಗಳು ಬ್ರಿಟಿಷ್ ಕಾಲದಲ್ಲಿ ಇತ್ತು ಈಗೆಲ್ಲ ಹೊಸ ಕಾಯ್ದೆ ಬಂದ BNS ಕಾಯ್ದೆ ಬಂದಿದೆ BNSS ಕಾಯ್ದೆ ಬಂದಿದೆ ये जो नया कायदा आया है बहुत स्ट्रिक्ट है